8ನೇ ತರಗತಿ ವಿಜ್ಞಾನ ಬಲ ಮತ್ತು ಒತ್ತಡ 51 ಅಂಕದ ಸರಪಳಿ ಪ್ರಶ್ನೆ ಉತ್ತರಗಳು. ಅದೇ ರೀತಿಯಾಗಿ MCQ ಪ್ರಶ್ನೆಗಳನ್ನು ನೋಡೋಣ. ಈ ಒಂದು ಪ್ರಶ್ನೋತ್ತರಗಳು PSCR ಎಕ್ಸಾಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ TETಗೆ. ಮೊದಲನೇ ಪ್ರಶ್ನೆ, ಒಂದು ವಸ್ತುವನ್ನು ಸ್ಥಾನಪಲ್ಲಟಗೊಳಿಸಲು ನಾವು ಮಾಡುವ ತಳ್ಳುವಿಕೆ ಅಥವಾ ಎಳೆತವನ್ನ ವಿಜ್ಞಾನದಲ್ಲಿ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ನೋಡ್ತೀವಿ. ಒಂದು ವಸ್ತುವನ್ನ ಸ್ಥಾನಪಲ್ಲಟಗೊಳಿಸಲು ನಾವು ಮಾಡುವ ತಳ್ಳುವಿಕೆ ಅಥವಾ ಎಳೆತವನ್ನ ವಿಜ್ಞಾನದಲ್ಲಿ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: ಕೆಲಸ, ಬಲ, ಶಕ್ತಿ, ಜವ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ. ಇದಕ್ಕೆ ಸರಿಯಾದ ಉತ್ತರ ಬಲ ಅಂತೇಳಿ ಕರೀತಕ್ಕಂಥದ್ದು. ಬಲ ಅಂದ್ರೆ ಗೊತ್ತಿರಬೇಕು, ಇಂಗ್ಲಿಷ್ನಲ್ಲಿ ಇದನ್ನ ಫೋರ್ಸ್ ಅಂತೇಳಿ ಕರೀತಕ್ಕಂಥದ್ದು. ಇಲ್ಲಿ ನಾವು ನೋಡ್ತೀವಿ, ಯಾವುದೇ ಒಂದು ನಿಂತಿರ್ತಕ್ಕಂಥ ವಸ್ತುವನ್ನ ಬದಲಿಸಲು ಅಥವಾ ಅದನ್ನ ವಸ್ತುವಿನ ಸ್ಥಾನವನ್ನ ಬದಲಿಸಲು, ಅದರ ವೇಗವನ್ನ ಬದಲಿಸಲು ನಾವು ಅದರ ಮೇಲೆ ಏನ್ ಮಾಡಬೇಕು, ಬಲ ಪ್ರಯೋಗ ಮಾಡಿದಾಗ ಏನಾಗ್ತದೆ ಅಂದ್ರೆ ಆ ವಸ್ತು ಕದಲುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ಮನೆಯಲ್ಲಿ ಇರ್ತಕ್ಕಂತಹ ಕದ ಅಥವಾ ಬಾಗಿಲನ್ನ, ಈ ಒಂದು ಬಾಗಿಲನ್ನ ಮುಚ್ಚಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಅದನ್ನ ತಳ್ಳಬೇಕಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಅದನ್ನ ಎಳಿತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಇದಕ್ಕ ಒಂದು ಉದಾಹರಣೆನ ಕೊಡಬಹುದು. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಾವು ಪ್ರಶ್ನೆ ನೋಡ್ತೀವಿ. ಒಂದು ವಸ್ತು ಯಾವುದೇ ಆಗಿಲ್ಲ, ವಸ್ತುವನ್ನ ಸ್ಥಾನಪಲ್ಲಟಗೊಳಿಸಲು ನಾವು ಮಾಡುವ ತಳ್ಳುವಿಕೆ ಅಥವಾ ಎಳೆತವನ್ನ ವಿಜ್ಞಾನದಲ್ಲಿ ಏನೆಂದು ಕರೆಯುತ್ತಾರೆ ಅಂದ್ರೆ ಬಲ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್, ಹಾಗಾದ್ರ ಬಲ ಅಂತೇಳಿ ನಮ್ಗೆ ಗೊತ್ತಾಯ್ತು. ಒಂದು ವಸ್ತು ಕದಲ್ಬೇಕಾದ್ರೆ ನಮ್ಗೆ ಅದಕ್ಕ ಬಲ ಬೇಕು, ಫೋರ್ಸ್ ಬೇಕಂತೇಳಿ ಗೊತ್ತಾಯ್ತು. ಹಾಗಾದ್ರ ಈ ಒಂದು ಬಲ ಉಂಟಾಗಲು ಕನಿಷ್ಠ ಎಷ್ಟು ಕಾಯಗಳ ಅಥವಾ ಎಷ್ಟು ವಸ್ತುಗಳ ನಡುವೆ ಪರಸ್ಪರ ಕ್ರಿಯೆ ನಡೆಯಬೇಕು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: 1, 2, 0, ಯಾವುದೇ ಬೇಕಾಗಿಲ್ಲ ಅಂತೇಳಿ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 2 ಅಂತಕ್ಕಂಥದ್ದು. ಹಾಗಾದ್ರ ಬಲ ಉಂಟಾಗಲು ಕನಿಷ್ಠ ಎಷ್ಟು ಕಾಯಗಳ ಅಥವಾ ವಸ್ತುಗಳ ನಡುವೆ ಪರಸ್ಪರ ಕ್ರಿಯೆ ನಡೆಯಬೇಕಂದ್ರೆ 2 ವಸ್ತುಗಳ ನಡುವೆ ಅಂತೇಳಿ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ನೋಡ್ತೀವಿ, ಒಬ್ಬ ವ್ಯಕ್ತಿ ಸುಮ್ಮನೆ ಕಾರಿನ ಹಿಂದೆ ನಿಂತ್ರೆ ಕಾರಿ ಚಲಿಸುವುದಿಲ್ಲ. ಬದಲಾಗಿ ಅವನ್ ಏನ್ ಮಾಡ್ಬೇಕು, ಕಾರ್ನ ಮುಟ್ಟಿದಾಗ ಮಾತ್ರ ಏನಂದ್ರೆ ಅದ್ರ ಮೇಲೆ ಬಲ ಪ್ರಯೋಗವಾಗುತ್ತದೆ ಅಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು ಒಂದು ಉದಾಹರಣೆ ಮೂಲಕ. ಒಂದು ಉದಾಹರಣೆ, ನಾವು ಚೆಂಡನ್ನ ತಗೊಂಡಿದ್ರೆ ಅಥವಾ ವಾಲಿಬಾಲ್ನ ತಗೊಂಡ್ರೆ ಅಥವಾ ಫುಟ್ಬಾಲ್ ಆಗಿರ್ಬೋದು, ಈ ಒಂದು ಚೆಂಡನ್ನ ಸುಮ್ನೆ ನಿಂತ್ರೆ ಆಗಲ್ಲ. ಬದಲಿಗೆ ಏನ್ ಮಾಡ್ಬೇಕು, ಕಾಲಿನ ಮೂಲಕಾಂತರ ಅದು ಒದ್ದಾಗ ಏನಾಗ್ತದ ಅಂದ್ರ ಆ ಚೆಂಡು ಏನದಂದ್ರ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಬಲ ಪ್ರಯೋಗವಾದಾಗ ಮಾತ್ರ ಏನದಂದ್ರ ಚೆಂಡು ಚಲಿಸ್ತಕ್ಕಂಥದ್ದು, ಸ್ಥಾನಪಲ್ಲಟವಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಬಲವು ಉಂಟಾಗಲು ಏನ್ ಬೇಕಂದ್ರ ಕನಿಷ್ಠವಾಗಿ ಎಷ್ಟು ಕಾಯಗಳು ಬೇಕಂದ್ರ ಎಷ್ಟು ವಸ್ತುಗಳಂದ್ರ 2 ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತೀವಿ, ಇಲ್ಲಿ ನಾವು ನೋಡ್ತೀವಿ, ಹಾಗಾದ್ರ ಬಲ ಅಂತ ನೋಡಿದೆವು. ಬಲ ಪ್ರಯೋಗ ಆಗ್ಬೇಕಾದ್ರೆ ಎಷ್ಟು ವಸ್ತುಗಳ ನಡುವೆ ಬೇಕು ಅಥವಾ ಎಷ್ಟು ಕಾಯಗಳ ನಡುವೆ ಬೇಕಂತ ಹೇಳಿ ನೋಡಿದೀವಿ. ಇವಾಗ ಬಲವನ್ನ ಅಳಿತಕ್ಕಂತ ಅಂತಾರಾಷ್ಟ್ರೀಯ ಏಕಮಾನ SI ಯೂನಿಟ್ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: ಮೀಟರ್, ಸೆಕೆಂಡ್, ನ್ಯೂಟನ್, ಕೆಜಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ. ಬಲವನ್ನ ಅಳಿತಕ್ಕಂತ ಅಂತಾರಾಷ್ಟ್ರೀಯ ಏಕಮಾನ ಬಂದ್ಬಿಟ್ಟು ನ್ಯೂಟನ್ ಅಂತಕ್ಕಂಥದ್ದು. ಈ ನ್ಯೂಟನ್ ಅಂತಕ್ಕಂಥದ್ದು ಬಲವು ಎಷ್ಟು ಬಲವಾಗಿ ಅಥವಾ ದುರ್ಬಲವಾಗಿದೆ ಎಂದು ತಿಳಿಯಲು ಈ ಒಂದು ಮಾನವನ ಬಳಸ್ತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಉದಾಹರಣೆಗೆ, ಒಂದು ಸೇಬು ಹಣ್ಣನ್ನ ಕೈಯಲ್ಲಿ ಹಿಡಿದಾಗ ಅದು ನಮ್ಮ ಕೈ ಮೇಲೆ ಎಷ್ಟು ನ್ಯೂಟನ್ ಬಲ ಬೀರುತ್ತದೆ ಅಂತಕ್ಕಂಥದ್ದು. ಉದಾಹರಣೆಗೆ ಅದು ಎಷ್ಟು ಬಲ ಬೀರುತ್ತದೆ ಅಂದ್ರೆ ಸುಮಾರು 1 ನ್ಯೂಟನ್ ಬಲ ಏನಂದ್ರೆ ಅದು ಬೀರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ನಾವು ನೋಡ್ತೀವಿ, ಇಬ್ಬರು ವ್ಯಕ್ತಿಗಳು ಒಂದು ಪೆಟ್ಟಿಗೆಯನ್ನ ಒಂದೇ ದಿಕ್ಕಿನಲ್ಲಿ ತಳ್ಳಿದರೆ ಒಟ್ಟು ಬಲ ಏನಾಗುತ್ತದೆ ಅಂತಕ್ಕಂಥದ್ದು. ಇಬ್ಬರು ವ್ಯಕ್ತಿಗಳು ಏನಂದ್ರ ಒಂದೇ ದಿಕ್ಕಿನಲ್ಲಿ
ತಳ್ಳಿದರೆ ಒಟ್ಟು ಬಲ ಏನಾಗುತ್ತದೆ ಅಂತಕ್ಕಂಥದ್ದು, ಬಲಗಳು ಕಳೆಯಲ್ಪಡುತ್ತದೆ ಅಂತಕ್ಕಂಥದ್ದು, ಬಲಗಳು ಕೂಡಿಕೊಳ್ಳುತ್ತವೆ ಅಂತಕ್ಕಂಥದ್ದು, ಬಲ ಸೊನ್ನೆಯಾಗುತ್ತದೆ ಅಂತಕ್ಕಂಥದ್ದು, ಯಾವುದೇ ಬದಲಾವಣೆ ಆಗಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇಬ್ಬರು ವ್ಯಕ್ತಿಗಳು ಒಂದು ಪೆಟ್ಟಿಗೆನ ಒಂದೇ ದಿಕ್ಕಿನಲ್ಲಿ ತಳ್ತಾ ಇದ್ರೆ ಅದು ಏನಾಗ್ತದ, ಬಲ ಏನದಂದ್ರ ಕೂಡಿಕೊಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅಂತ ಇದಕ್ಕೆ ಸರಿಯಾದ ಉತ್ತರ. ಎಲ್ಲ ನಾವು ನೋಡ್ತೀವಿ, ಒಂದೇ ದಿಕ್ಕಿನಲ್ಲಿ ಬಲ ಹಾಕಿದಾಗ ಏನಾಗ್ತದ, ಒಟ್ಟು ಶಕ್ತಿ ಏನಾಗ್ತದ ಹೆಚ್ಚಾಗ್ತಕ್ಕಂಥದ್ದು. ಇದರಿಂದ ಕೆಲಸ ಏನಾಗ್ತದ ಅಂದ್ರ ಸುಲಭ ಆಗ್ತಕ್ಕಂಥದ್ದು. ಉದಾಹರಣೆಗೆ ಒಂದು ಭಾರವಾದ ಗಾಡಿಯನ್ನ ತೆಗೆದುಕೊಂಡ್ರೆ ಅದನ್ನ ಒಬ್ಬನ ತಳ್ಳುವ ಬದಲಾಗಿ ಇನ್ನೊಬ್ಬರು ಮುಂದಕ್ಕೆ ತಳ್ಳಿದಾಗ ಏನಾಗ್ತದೆ ಅಂದ್ರೆ ಅದು ಸುಲಭವಾಗಿ ಮುಂದೆ ಹೋಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, ಇಬ್ಬರು ವ್ಯಕ್ತಿಗಳು ಒಂದು ಪೆಟ್ಟಿಗೆಯನ್ನ ವಿರುದ್ಧ ದಿಕ್ಕಿನಲ್ಲಿ ಸಮಾನವಾಗಿ ತಳ್ಳಿದರೆ ನಿವ್ವಳ ಬಲ ಎಷ್ಟಿರುತ್ತದೆ ಅಂತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಇಲ್ಲಿ ಇಬ್ಬರು ವ್ಯಕ್ತಿಗಳು ಒಂದು ಪೆಟ್ಟಿಗೆಯನ್ನ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಒಬ್ಬನು ಈ ಕಡೆ ಒಬ್ರು ಈ ಕಡೆ ಎಳಿತಾ ಇದ್ರೆ ಹಾಗಾದ್ರ ಇಲ್ಲಿ ಬಲ ಏನಾಗುತ್ತದೆ ಅಂತಕ್ಕಂಥದ್ದು, ಇಲ್ಲೇನು ಬಲ ಡಬಲ್ ಆಗುತ್ತದೆಯೋ ಅಥವಾ ಶೂನ್ಯ ಆಗುತ್ತದೆಯೋ ಅಥವಾ ಒಬ್ಬರ ಬಲದಷ್ಟು ಅಂತೇಳಿ ಅದೇ ರೀತಿಯಾಗಿ ಗೊತ್ತಿಲ್ಲ ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ ಅರ್ಥವನ್ನ ಮಾಡ್ಕೊಳ್ಬೇಕು ಪ್ರಶ್ನೆನ. ಇಬ್ಬರು ವ್ಯಕ್ತಿಗಳು ಒಂದು ಪೆಟ್ಟಿಗೆನ ವಿರುದ್ಧ ದಿಕ್ಕಿನಲ್ಲಿ ಸಮಾನವಾಗಿ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಸಮಾನವಾಗಿ ತಳ್ಳಿದ್ರೆ ಏನಾಗ್ತದಂದ್ರೆ ಇಲ್ಲಿ ಬಲ ಶೂನ್ಯ ಆಗ್ತಕ್ಕಂಥದ್ದು. ಇಲ್ಲಿ ಬಲ ಏನಾಗ್ತದಂದ್ರ ಶೂನ್ಯ ಆಗಿರ್ತಕ್ಕಂಥದ್ದು. ಅಂದ್ರೆ ಎರಡು ಸಮಾನ ಬಲಗಳು ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡಿದಾಗ ಅವುಗಳು ಒಂದಕ್ಕೊಂದು ಏನಾಗ್ತದೆ ಇಲ್ಲಿ ರದ್ದಾಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬಲ ಏನಾಗಿರ್ತದ ಶೂನ್ಯ ಆಗಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಹಗ್ಗ ಜಗ್ಗಾಟದಲ್ಲಿ ಎರಡು ತಂಡಗಳು ಸಮಾನವಾಗಿ ಎಳೆದಾಗ್ತಾ ಏನಾಗ್ತದಂದ್ರ ಇಲ್ಲಿ ಯಾರು ಕದವಲೋದಿಲ್ಲ. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇಬ್ರು ಈ ಒಂದು ಹಗ್ಗದ ಆಟದಲ್ಲಿ ಈ ಕಡೆಯಿಂದ ಕೂಡ ಈ ಕಡೆ ಕೂಡ ಸಮಾನವಾಗಿ ಎಳೆದ್ರೆ ಇಲ್ಲಿ ಹಗ್ಗ ಅಂತಂದ್ರ ಈ ಕಡೆನೂ ಹೆಚ್ಚಿಗೆ ಆಗುವುದಿಲ್ಲ, ಈ ಕಡೆನೂ ಹೆಚ್ಚಾಗಿರುವುದಿಲ್ಲ. ಅಂದ್ರೆ ಇಲ್ಲಿ ಶೂನ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ವಸ್ತುವ ಚಲಿಸುವ ದಿಕ್ಕಿನಲ್ಲೇ ಬಲ ಪ್ರಯೋಗಿಸಿದರೆ ಅದರ ಜವ ಏನಾಗುತ್ತದೆ ಅಂತಕ್ಕಂಥದ್ದು. ಜವ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜವ ಅಂದ್ರೆ ಸ್ಪೀಡ್ ಅಂತೇಳಿ ಗೊತ್ತಿರಬೇಕು. ವಸ್ತು ಚಲಿಸ್ತಕ್ಕಂಥ ದಿಕ್ಕಿನಲ್ಲೇ ಬಲ ಪ್ರಯೋಗಿಸಿದರೆ ಅದರ ಜವ ಸ್ಪೀಡ್ ಏನಾಗುತ್ತದೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, ಕಡಿಮೆ ಆಗುತ್ತದೆ, ಹೆಚ್ಚಾಗುತ್ತದೆ, ನಿಲ್ಲುತ್ತದೆ, ಹಿಂದಕ್ಕೆ ಬರುತ್ತದೆ ಅಂತಕ್ಕಂಥದ್ದು. ವಸ್ತು ಚಲಿಸ್ತಕ್ಕಂಥ ದಿಕ್ಕಿನಲ್ಲೇ ಈ ರೀತಿಯಾಗಿ ವಸ್ತು ಇದೇ ಕಡೆ ಚಲಿಸ್ತಾ ಇದೆ ಅಂದ್ರೆ ಇದೇ ಕಡೆ ಬಲ ಪ್ರಯೋಗಿಸಿದಾಗ ಏನಾಗ್ತದ ಅಂದ್ರೆ ಅದು ಆ ಬಲ ಏನಾಗ್ತದ ಇಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಇಲ್ಲಿ ಚಲನೆಗೆ ಪೂರಕವಾಗಿ ಬಲ ಹಾಕಿದಾಗ ಏನಾಗ್ತದ, ಕಾಯದ ವೇಗ ಏನಾಗ್ತದ ಅಂದ್ರೆ ಅಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದಕ್ಕೊಂದು ಉದಾಹರಣೆ ಮೂಲಕ ನೋಡೋದಾದ್ರೆ ಚಲಿಸ್ತಕ್ಕಂಥ ಸೈಕಲ್ ಅನ್ನ ಅದರ ಹಿಂದಿನಿಂದ ತಳ್ಳಿದ್ರೆ ಏನಾಗ್ತದಂದ್ರ ಅದ್ರ ವೇಗ ಏನಾಗ್ತದಂದ್ರ ವೇಗದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಮಾಡಿದ್ರೆ ಏನಾಗ್ತದ ಅಂತಕ್ಕಂಥದ್ದು. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಸೈಕಲ್ನ ತೆಗೆದುಕೊಂಡ್ರೆ ನಡೀತಕ್ಕಂಥ ಸೈಕಲ್ನಿಂದ ಅದನ್ನ ಹಿಂದೆಯಿಂದ ತಳ್ಳಿದಾಗ ಏನಾಗ್ತದ ಅಂದ್ರೆ ಅದ್ರ ವೇಗ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತೀವಿ, ಈಗ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದ್ರೆ ಏನಾಗ್ತದ ಅಂತ ಹೇಳಿ ಕಾಮೆಂಟ್ನ ಮಾಡಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟವಾದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ,